ದಿನಂತೆ ಮೇಷದಿಂದ ಮೀನದವರೆಗೆ 12 ರಾಶಿಗಳ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸ್ತಾ ಹೋಗೋಣ. ಯಾರು ಜಾತಕವನ್ನು ಬರೆಸಿಲ್ಲವೋ ಅಥವಾ ತಾವು ಹುಟ್ಟಿದಂತಹ ದಿನಾಂಕ, ಸ್ಥಳ, ಸಮಯ, ವಾರ ಇತ್ಯಾದಿಗಳಲ್ಲಿ ಗೊಂದಲವಿದೆಯೋ ಅಥವಾ ಅದು ಯಾವುದು ಗೊತ್ತೇ ಇಲ್ವೋ ಅಂಥವರೂ ಕೂಡ ತಮ್ಮ ಹೆಸರಿನ ಆಧಾರದ ಮೇಲೆ ರಾಶಿ ನಕ್ಷತ್ರಗಳನ್ನು ತಿಳಿದು ಇಲ್ಲಿ ಹೇಳತಕ್ಕಂತಹ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಅನುಸರಿಸ್ತಾ ಹೋದರೆ ಗ್ರಹಗತಿಯ ದೃಷ್ಟಿಯಿಂದ ನಿಮಗಿರಬಹುದಾದಂತಹ ಕಷ್ಟ ನಷ್ಟಗಳನ್ನು ದೂರ ಮಾಡಿಕೊಳ್ಬಹುದು. ಜೊತೆಗೆ ಆನಂದವಾಗಿರತಕ್ಕಂತಹ ಸಮಯದ ನಿರೀಕ್ಷೆಯಲ್ಲಿ ನೀವಿರಬಹುದು. ಹಾಗಾಗಿ ಜಾತಕವನ್ನು ಬರೆಸಿ ಫಲವನ್ನು ತಿಳಿದುಕೊಳ್ಳಿ. ಮೇಷರಾಶಿಯವರು ನಿಮ್ಮ ಮಾತು ಮತ್ತು ನಡವಳಿಕೆ ಇದು ಎರಡರಲ್ಲೂ ಕೂಡ ಸಮತೋಲನ ಇರಬೇಕು. ಅಂದರೆ ಬಾಯಲ್ಲಿ ಒಂದು ಮಾತಾಡೋದು, ನಡ್ಕೊಳ್ಳೋದು ಬೇರೆ ರೀತಿಯಲ್ಲಿ, ಅಥವಾ ಏನೋ ಒಂದು ರೀತಿಯಲ್ಲಿ ವರ್ತನೆ ಮಾಡೋದು, ಬಾಯಲ್ಲಿ ಮಾತ್ರ ವೇದಾಂತವನ್ನು ಹೇಳುವಂಥದ್ದು, ಹೀಗೆಲ್ಲ ಆಗಬಾರದು. ಆ ರೀತಿ ಆದಾಗ ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ, ಗೌರವಕ್ಕೆ ಧಕ್ಕೆ ಬರ್ತಕ್ಕಂಥದ್ದು ಅಥವಾ ಅವಮಾನವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಅರ್ಥ. ಮಕ್ಕಳಿಂದ ಹೆಚ್ಚು ಆತಂಕ ಆಗ್ತಕ್ಕಂಥದ್ದು, ಮಕ್ಕಳು ಏನೋ ಸಮಸ್ಯೆ ಮಾಡ್ತಾರೆ ಅಥವಾ ಮಕ್ಕಳಿಂದ ಏನೋ ಸಮಸ್ಯೆಗಳು ಉಂಟಾಗುತ್ತೆ, ಮಕ್ಕಳ ಅವಮಾನಕ್ಕೆ ಕಾರಣವಾಗುತ್ತೆ. ಆದರೆ ಮಕ್ಕಳ ಪರವಾಗೇ ಮಾತಾಡುವಂಥದ್ದು, ಅವ್ರನ್ನ ತಪ್ಪನ್ನು ತಿದ್ದಿ ಬುದ್ಧಿ ಹೇಳ್ತಕ್ಕಂತಹ ಪ್ರಯತ್ನಕ್ಕೆ ಹೋಗದಲೇ ಮಕ್ಕಳನ್ನೇ ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು, ಹೀಗೆಲ್ಲ ಒಂದಷ್ಟು ಆಗಬಹುದು. ಇದರಿಂದ ನಿಮಗೆ ಗೌರವ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ ಅಥವಾ ಮರ್ಯಾದೆ ಹೋಗ್ತಕ್ಕಂತಹ ಸಾಧ್ಯತೆ. ನಿಮ್ಮವರಲ್ಲಿ ನಿಮಗೆ ವಿಶ್ವಾಸ ಇರಬೇಕು. ಯಾರನ್ನು ನೀವು ನಂಬಿದ್ದೀರಿ ಅಥವಾ ನಿಮ್ಮ ಬಳಗ ಏನಿದೆ, ಪರಿವಾರ ಏನಿದೆ, ಅವರ ಬಗ್ಗೆ ವಿಶೇಷವಾದಂತಹ ನಂಬಿಕೆ ಇರಬೇಕು. ಪ್ರತಿಯೊಂದು ಕೂಡ ಅನುಮಾನಕ್ಕೆ ಕಾರಣ ಆಗಬಾರ್ದು ಅಂತ ಅರ್ಥ. ಆತಂಕದ ವಾತಾವರಣಗಳಿಂದ ದೂರ ಉಳ್ಕೊಂಬಿಡಿ. ಏನಾದರೂ ಸಮಸ್ಯೆ ಆಗುತ್ತೆ, ಏನೋ ಮಾತುಗಳು ಬರುತ್ತೆ ಅಂತಂದರೆ ಅಂತರವನ್ನು ಕಾಯ್ಕೊಳ್ತಕ್ಕಂಥದ್ದು. ಆರೋಗ್ಯದ ಬಗ್ಗೆನೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅವಮಾನಕ್ಕೆ ಆಸ್ಪದವನ್ನು ಕೊಡಬೇಡಿ. ಎಲ್ಲಿ ನಿಮಗೆ ಗೌರವ ಸಿಕ್ಕೋದಿಲ್ವೋ ಅಂತಹ ಜಾಗಕ್ಕೆ ಹೋಗದೇ ಇರತಕ್ಕಂಥದ್ದು, ಹೋದರೂ ಮೌನವಾಗಿರತಕ್ಕಂಥದ್ದು ಬಹಳ ಒಳ್ಳೆಯದು ಅಂತ ಅರ್ಥ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ ವ್ಯಾವಹಾರಿಕವಾಗಲಿ ಅಥವಾ ಯಾವುದೋ ಮಾತುಕತೆಗಳಲ್ಲಾಗಲಿ ಅನುಭವಿಗಳಿಂದ ಏನಾದರೂ ಮಾತು ಬಂದರೆ ನೀವು ಹೊಂದ್ಕೊಳ್ತಕ್ಕಂತಹದ್ದು, ರಾಜಿ ಆಗ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ನನಗೂ ಏನೋ ಗೊತ್ತು ಅಂತ ಹೇಳಿ ಒಂದಷ್ಟು ವಾದವನ್ನು ಮಾಡಿ ನೀವು ಚಿಕ್ಕವರಾಗ್ತಕ್ಕಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ಹಿರಿಯರು, ಅನುಭವಿಗಳು, ಸಾಧಕರು, ಸಮಾಜದಲ್ಲಿ ಮುಖ್ಯ ಸ್ಥಾನದಲ್ಲಿ ನೆಲೆಯಲ್ಲಿ ಇರ್ತಕ್ಕಂಥವರ ಜೊತೆಯಲ್ಲಿ ರಾಜಿಯನ್ನು ಮಾಡಿಕೊಂಡ್ರೆ ನಿಮಗೊಂದಷ್ಟು ಅನುಕೂಲವಾಗುತ್ತೆ. ಜವಾಬ್ದಾರಿಯ ಪ್ರಜ್ಞೆ ಹೆಚ್ಚಾಗ್ತಕ್ಕಂಥದ್ದು, ಹೆಚ್ಚು ಮಾಡಿಕೊಳ್ಬೇಕು ಕೂಡ. ಆಗ ಮಾತ್ರ ನಿಮ್ಮ ಕರ್ತವ್ಯ ನಿಷ್ಠೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುವಂಥದ್ದು. ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನು ಪಡೀಲಿಕ್ಕೆ ಅವಕಾಶಗಳಿದೆ. ಜನಸಂದಣಿಯಿಂದ ದೂರ ಇರತಕ್ಕಂಥದ್ದು ಒಳ್ಳೆಯದು. ಗುಂಪು ಗುಂಪಾಗಿ ಜನ ಇರುವಾಗ ಅಥವಾ ಬೇರೆ ಇನ್ಯಾವುದೋ ಮಾರುಕಟ್ಟೆಯಲ್ಲೋ ಇನ್ನೆಲ್ಲೋ ಹೊರಗಡೆ ಹೋದಾಗ ಅಂತಹ ಗುಂಪುಗಳಿಂದ ದೂರ ಇರತಕ್ಕಂಥದ್ದು ಒಳ್ಳೆಯದು ಅಂತ ಅರ್ಥ. ಯಾರನ್ನೂ ಕೂಡ ಸುಲಭವಾಗಿ ನಂಬದೇ ಇರತಕ್ಕಂತಹ ನೀವು, ಪ್ರತಿಯೊಂದನ್ನು ಕೂಡ ಯೋಚನೆ ಮಾಡಿ ನಿರ್ಧಾರ ಮಾಡ್ತಕ್ಕಂತಹ ನೀವು ಮೋಸ ಹೋಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣುವಂಥದ್ದಿದೆ ಈ ದಿವಸ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ 12 ಸಲ ಹೇಳಿಕೊಳ್ಳಿ. ಶುಭವಾಗಿ. ಮಿಥುನ ರಾಶಿ ಮನೆಯ ವಾತಾವರಣ ಚೆನ್ನಾಗಿರೋದಿಲ್ಲ. ರೋಗಿಗಳ ಸೇವೆಗೆ ಹಣ ಖರ್ಚಾಗ್ಬೋದು. ಮನೆಯಲ್ಲಿ ಯಾರಿಗೋ ಆರೋಗ್ಯ ಸರಿ ಇಲ್ಲದಲೇ ಅಥವಾ ಬಹಳ ದಿವಸಗಳಿಂದ ನೆರಳ್ತಾ ಇದ್ದರೆ ಇವತ್ತು ಆ ಒಂದು ವಿಷಯಕ್ಕೆ ಹಣ ಹೆಚ್ಚಾಗಿ ಖರ್ಚಾಗ್ತಕ್ಕಂಥದ್ದಿದೆ. ನಿಮ್ಮ ದಾರಿಗೆ ಅಥವಾ ನೀವು ಅಂದುಕೊಂಡಂತಹ ವಿಚಾರಗಳಿಗೆ ಜನರನ್ನು ಆಕರ್ಷಣೆ ಮಾಡೋದಕ್ಕೆ ತುಂಬ ಪ್ರಯತ್ನವನ್ನು ಮಾಡುವಂತಹ ದಿವಸ. ಆದರೆ ವಿಫಲರಾಗ್ತೀರಿ. ಏನೇನೋ ಸಾಹಸಗಳನ್ನು ಮಾಡ್ತೀರಿ, ತುಂಬ ಸರ್ಕಸ್ ಮಾಡ್ತೀರಿ. ಜನ ನಾನು ಹೇಳ್ದಾಗ ಕೇಳಿ ಅಥವಾ ನನ್ನ ಕಡೆ ಜನ ಬರಲಿ ಅನ್ನುವಂಥದ್ದು. ಆದರೆ ಅದು ಯಾವುದೂ ಕೂಡ ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದು. ಕಾರ್ಯದ ಒತ್ತಡದಿಂದ ಆಯಾಸವಾಗ್ತಕ್ಕಂಥದ್ದಿದೆ. ತುಂಬ ಹೋರಾಟವನ್ನು ಮಾಡಿ, ಒದ್ದಾಟವನ್ನು ಮಾಡಿ ಈ ದಿವಸದ ಕೆಲವು ಕೆಲಸಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಅದು ದೈಹಿಕವಾಗಿ, ಮಾನಸಿಕವಾಗಿ ತುಂಬ ಆಯಾಸಕ್ಕೆ ಕಾರಣವಾಗ್ತಕ್ಕಂಥದ್ದು.
ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕಾಗತ್ತೆ. ಅಂದರೆ ಒಂದು ಕೆಲಸ ಒಂದೇ ಸಾರಿಗೆ ಅದು ಆಗಿಬಿಡುತ್ತೆ ಅಥವಾ ಅದರಿಂದ ಏನೋ ನಿಮಗೆ ಫಲಿತಾಂಶ ಸಿಕ್ಬಿಡುತ್ತೆ ಅನ್ನುವಂಥದ್ದಿಲ್ಲ. ಒಂದು ಕೆಲಸಕ್ಕೆ 10 ಬಾರಿ ಓಡಾಡಬೇಕಾದಂತಹ ದಿವಸವಾಗತ್ತೆ. ಜೊತೆಗೆ ಆತುರದಲ್ಲಿ ಯಾವುದೇ ನಿರ್ಧಾರಗಳನ್ನು ಮಾಡಬೇಡಿ. ಕೊನೆಗೆ ಏನೋ ಬೇಸರ ಬಂದು ಹೇಗಾಯಿತೋ ಹಾಗಾಗಲಿ ಅನ್ನುವಂತಹ ತೀರ್ಮಾನ ಇದೆಯಲ್ಲ, ಅದು ಇನ್ನಷ್ಟು ಮತ್ತಷ್ಟು ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ನೀವು ವಾಸ ಮಾಡ್ತಕ್ಕಂತಹ ಜಾಗವನ್ನು ಸೂಕ್ತವಾಗಿ ಪರೀಕ್ಷೆ ಮಾಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಇದರ ಅರ್ಥ ಮನೆಯಲ್ಲಿ ಏನೋ ವಾಸ್ತು ದೋಷವೋ ಅಥವಾ ಬೇರೆ ಇನ್ನೇನಾದರೂ ಕೂಡ ನಿಮಗೆ ಪ್ರತಿಕೂಲವಾಗಿರತಕ್ಕಂತಹ ವಾತಾವರಣವೋ ಇದ್ದರೆ ಅದನ್ನು ಪರೀಕ್ಷೆ ಮಾಡಿಸ್ಕೊಂಡು ತಕ್ಕ ಪರಿಹಾರವನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಸೂಕ್ತವಾದಂಥದ್ದು, ಶುಭವಾಗಿ. ಕರ್ಕಾಟಕ ರಾಶಿ, ಮಾನಸಿಕವಾದಂತಹ ಸ್ಥಿರತೆ ಬೇಕು. ವ್ಯವಹಾರದಲ್ಲಿ ಲಾಭ ನಷ್ಟಗಳು ಅಥವಾ ಮನೆಯಲ್ಲಿ ಸುಖ ದುಃಖಗಳು ಇವೆಲ್ಲವೂ ಕೂಡ ಸಾಮಾನ್ಯವಾಗಿರತಕ್ಕಂಥದ್ದು. ಒಂದು ದಿವಸ ಅಥವಾ ಒಂದು ಗಂಟೆ ನಾವು ಖುಷಿಯಾಗಿದ್ದರೆ ಮತ್ತೊಂದು ದಿವಸ ಅಥವಾ ಮತ್ತೊಂದು ಗಂಟೆಯಲ್ಲಿ ನಮಗೆ ದುಃಖ ಬರ್ಬೋದು, ಬೇಸರವಾಗ್ಬೋದು ಅಥವಾ ಇನ್ಯಾವುದೋ ವಿಚಾರಗಳು ನಮ್ಮ ಮನಸ್ಸಿಗೆ ವಿರುದ್ಧವಾದಂತಹ ದಿಕ್ಕಿನಲ್ಲಿ ಸಾಗುವ ಹಾಗೆ ಮಾಡಬಹುದು. ಆದರೆ ಇದೆಲ್ಲವನ್ನು ಸರಿದೂಗಿಸ್ಕೊಂಡು ಹೋಗಬೇಕಾದಂಥದ್ದು. ಯೋಜನೆಯಂತೆ ಕೆಲಸಗಳು ನಿಮಗೆ ಪೂರ್ಣವಾಗ್ತಕ್ಕಂತಹ ಸಾಧ್ಯತೆ ಇದೆ. ಏನು ಪ್ಲಾನ್ ಮಾಡ್ಕೊಂಡಿದ್ದೀರಿ ಆ ಪ್ಲಾನ್ ಪ್ರಕಾರ ನಿಮ್ಮ ಕೆಲಸಗಳೆಲ್ಲ ಆಗುವಂಥದ್ದಿರುತ್ತೆ. ಬೇರೆ ಬೇರೆ ಕೆಲಸದವರು ಅಥವಾ ಬೇರೆ ಬೇರೆ ನೌಕರಿಯಲ್ಲಿರ್ತಕ್ಕಂಥವ್ರು ಅಥವಾ ಹೊರಗಿನ ಜನ, ಸಮಾಜದ ಜನತೆ, ಸಾರ್ವಜನಿಕರು ನಿಮ್ಮನ್ನು ಅವಲಂಬಿಸ್ತಕ್ಕಂಥದ್ದು, ಅನುಸರಿಸ್ತಕ್ಕಂಥದ್ದು ಬಹಳವಾಗಿ ಕಾಣುವಂತಹ ದಿವಸ. ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥವರಿಗೆ ಅನುಕೂಲಕರವಾದಂತಹ ದಿವಸ. ವ್ಯಾಪಾರದಲ್ಲೂ ವ್ಯವಹಾರದಲ್ಲೂ ಕೂಡ ಅನುಕೂಲವನ್ನು ಕಾಣಲಿಕ್ಕೆ ಅವಕಾಶಗಳಾಗತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.